ಇನ್ನು ಲಡ್ಡುವಿನಲ್ಲಿನ ಕಲಬೆರಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ಈ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಪರೀಕ್ಷೆ ಮಾಡಿಸ್ತೀವಿ, ಯಾಕೆಂದರೆ ಇವಾಗ ಆಂಧ್ರದವರು ನಂದಿನ ತುಪ್ಪ ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಇದು ಸ್ವಚ್ಛವಾಗಿರ್ತದೆ, ಯಾವುದೇ ರೀತಿ ಕಲಬೆರಕೆ ಆಗಿರೋದಿಲ್ಲ ಅಂತ. ಯಾಕೆಂದರೆ ಇದು ಆಂಧ್ರದ ಒಂದು ರಿಪೋರ್ಟು ಏನು ಅಂತ ನಮಗಿನ್ನೂ ಪೂರ್ತಿ ಮಾಹಿತಿ ಇಲ್ಲ. ಆದರೆ ಅದರ ಆಧಾರದ ಮೇಲೆ ಏನಾದರೂ ಬೇರೆ ಬೇರೆ ಈ ತುಪ್ಪ ಮತ್ತು ಅಡುಗೆ ಮಾಡೋದಾಗ ಎಣ್ಣೆಗಳಲ್ಲಿ ಬೇರೆ ಬೇರೆ ಕೊಬ್ಬಿನ ಅಂಶಗಳನ್ನ ಸೇರಿಸಿರ್ತಾರಾ ಇಲ್ವಾ ಅದನ್ನು ಕೂಡ ನಾವು ವಿಚಾರಣೆ ಮಾಡಬೇಕಾಗ್ತದೆ. ಅದನ್ನು ನಮ್ಮ ಇಲಾಖೆಯ ನಮ್ಮ ಆಯುಕ್ತರಿಗೆ ನಾನು ಹೇಳಿದ್ದೀನಿ, ಇದರ ಮೇಲೆ ನೀವು ಸ್ವಲ್ಪ ವಿಚಾರಣೆ ಮಾಡಿ ಅಂತ. ಎಲ್ಲ ಪ್ರಸಾದಗಳನ್ನು ಈಗ ಟೆಸ್ಟ್ ಮಾಡಲಿ ಅದು ಯಾಕೆಂದರೆ ಮಾಡಬೇಕಾಗ್ತದೆ. ಯಾಕೆಂದರೆ ಇದು ಧಾರ್ಮಿಕ ಒಂದು ಅವರ ಒಂದು ಸೂಕ್ಷ್ಮತೆ ಇರುವಂಥ ಒಂದು ವಿಷಯ. ಜನರಿಗೆ ಯಾರು ಏನು ಈ ಮಾಂಸಾಹಾರಿ ಅಥವಾ ಪ್ರಾಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೂ ಕೂಡ ಇರಬಾರ್ದು ಅಂತ ಇದ್ದವ್ರಿಗೆ ಅದರಲ್ಲೂ ಕೂಡ ಪ್ರಸಾದಗಳಂತೂ ಇರಲೇಬಾರ್ದು ಅಲ್ವಾ. ಅದು ಇದೆ ಅಂತ ಹೇಳಿದ್ರೆ ಆಘಾತಕಾರಿ. ಈಗ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ನಾವು ಅದನ್ನು ನಂಬಬೇಕಾಗ್ತದೆ. ಆಂಧ್ರದ ಮುಖ್ಯಮಂತ್ರಿಗಳೇ ಹೇಳಿದ ಮೇಲೆ ನಾವು ಅದನ್ನು ಸಂಶಯ ಪಡೋಕ್ಕಾಗಲ್ಲ, ಯಾಕಂದರೆ ಅವ್ರು ಸುಮ್ಮನೆ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಇದು ನಿಜವಾಗ್ಲೂ ಅನೇಕ ಜನರಿಗೆ ಈಗ ಹೇಗೆ ಏನು ನಂಬಬೇಕು ಏನು ತೊಗೊಳ್ಬೇಕು ಅಂತಲೇ ಒಂದು ಅತ್ಯಂತ ಒಂದು ಆತಂಕ ಸಂಶಯ ಅನುಮಾನ ಎಲ್ಲ ಹೆಚ್ಚಾಗ್ತಾ ಇದೆ. ಅದಕ್ಕೆ ನಮ್ಮ ಇಲಾಖೆಯವರು ಕೂಡ ಇದೆಲ್ಲ ವಿಚಾರಣೆ ಮಾಡೋಕ್ಕೆ ನಾನು ನಮ್ಮ ಫುಡ್ ಕಮಿಷನರ್ಗೆ ಹೇಳಿದ್ದೀನಿ. ಅಲ್ಲಲ್ಲಿ ನೀವು ಮೊದಲು ತಪಾಸಣೆ ಮಾಡಿ ಆಮೇಲೆ ನೋಡೋಣ ಏನು ಮಾಡಬೇಕು, ಟೆಸ್ಟ್ ಮಾಡಿಸಿ ಬೇರೆ